ಈ ಚಾನಲಲ್ಲಿ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿ 6 ತಿಂಗಳಾಯಿತು. ಈ 6 ತಿಂಗಳಲ್ಲಿ ಆ ಒಂದು ಹೆಸರು, ಆ ಒಂದು ಟಾಪಿಕ್ ಪದೇ ಪದೇ ನನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಾ ಇದೆ. ನಾನು ಇಗ್ನೋರ್ ಮಾಡೋದಕ್ಕೆ ಟ್ರೈ ಮಾಡಿದೆ. ನನ್ನಿಂದ ಎಷ್ಟು ಡಿಲೇ ಮಾಡೋದಕ್ಕೆ ಸಾಧ್ಯ ಇದೆ ಅಷ್ಟು ಡಿಲೇ ಮಾಡಿದೆ. ನಾಟ್ ಬಿಕಾಸ್ ದೆರ್ ಈಸ್ ನೋ ಸ್ಟೋರಿ, ದೆರ್ ಈಸ್ ಎ ಸ್ಟೋರಿ. ಇದು ಗಾಳಿ ಮಾತಲ್ಲ, ಇದು ರಿಯಲ್ ಆಗಿ ಡಾಕ್ಯುಮೆಂಟೆಡ್ ಹಿಸ್ಟ್ರಿ ಆಗಿದೆ. ಆದರೆ ಈ ಹಿಸ್ಟ್ರಿ ಹಾಗೂ ಈ ಸ್ಟೋರಿಯ ನಡುವೆ ಕೆಲವು ಸ್ಟ್ರೇಂಜ್ ಹೆಸರು, ಕೆಲವು ವೈಲ್ಡ್ ಅಲಿಗೇಷನ್ಸ್, ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಸೋ ಮೆನಿ ಕಾನ್ಸ್ಪಿರಸಿ ಥಿಯರೀಸ್. ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡಿದೆ, ಟೈಮ್ ತಗೊಂಡೆ, ರಿಸರ್ಚ್ ಮಾಡಿದೆ. ಇಷ್ಟು ತಿಂಗಳು ಡಿಲೇ ಮಾಡಿದ ನಂತರ ನೌ ಐ ಕ್ಯಾನ್ ಫೈನಲಿ ಸೇ ದ ಟೈಮ್ ಹ್ಯಾಸ್ ಕಮ್. ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈ ಒಂದು ಹೆಸರೇನಿದೆ ಇಲ್ಯುಮಿನಾಟಿ ಅಂತ, ಇದು ನೀವು ನಿಮ್ಮ ಲೈಫಲ್ಲಿ ಒಮ್ಮೆ ಆದರೂ ಕೇಳಿದ್ದೀರಾ. ಕೆಲವು ಕಾನ್ಸ್ಪಿರಸಿ ಥಿಯರೀಸ್, ದೊಡ್ಡ ದೊಡ್ಡ ಪೊಲಿಟಿಷಿಯನ್, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್, ಸೆಲೆಬ್ರಿಟೀಸ್, ತುಂಬ ಪವರ್ಫುಲ್ ಜನರ ಹೆಸರನ್ನು ಈ ಇಲ್ಯುಮಿನಾಟಿ ಜೊತೆ ಲಿಂಕ್ ಮಾಡಿರೋದನ್ನು ನೀವು ನೋಡಿರ್ಬೋದು. ಈ ಇಲ್ಯುಮಿನಾಟಿ ಯಾರು ಅಂತ ಅರ್ಥ ಮಾಡಬೇಕಾದ್ರೆ ನಮಗೆ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈ ಹೆಸರಿನ ಅರ್ಥ ಏನು, ಅವರ ಚಿಹ್ನೆಗಳ ಅರ್ಥ ಏನು, ಇಲ್ಯುಮಿನಾಟಿ ಅನ್ನೋದು ನಿಜವಾಗ್ಲೂ ಇದೆಯಾ, ಹಾಗೂ ಈ ಗ್ರೂಪ್ ಎಲ್ಲಿಂದ ಸ್ಟಾರ್ಟ್ ಆಗಿದ್ದು, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಇದನ್ನೆಲ್ಲ ನಾವು ಇವತ್ತಿನ ವಿಡಿಯೋ ಅಲ್ಲಿ ಎಕ್ಸ್ಪ್ಲೋರ್ ಮಾಡಲಿದ್ದೀವಿ. ಸೊ ನಿಮ್ಮ ಹೆಚ್ಚನ್ನು ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ನಿಮಗೆ ಇದನ್ನೆಲ್ಲ ಕೇಳಿ ಶಾಕಿಂಗ್ ಅನಿಸ್ಬೋದು. ಇಂಟರ್ನೆಟ್, ಪಿರಮಿಡ್ ಸೈನ್ಸ್, ಸೆಲೆಬ್ರಿಟೀಸ್, ಈ ಕಾನ್ಸ್ಪಿರಸಿ ಥಿಯರೀಸ್ ಇದೆಲ್ಲ ಬರೋ ಮುಂಚೆ ಇಲ್ಯುಮಿನಾಟಿ ಅನ್ನೋ ಒಂದು ಗ್ರೂಪ್ ನಿಜವಾಗ್ಲೂ ಎಕ್ಸಿಸ್ಟ್ ಆಗ್ತಾ ಇತ್ತು. ಆ್ಯಂಡ್ ಇಟ್ ಆಲ್ ಸ್ಟಾರ್ಟೆಡ್ ಇನ್ 1776, ಅಂದ್ರೆ ಆಲ್ಮೋಸ್ಟ್ 250 ವರ್ಷದ ಹಿಂದೆ. ಆಗಿನ ಕಾಲದಲ್ಲಿ ಏನಂದ್ರೆ ಯುರೋಪ್ ಅಲ್ಲಿ ಎಲ್ಲವನ್ನು ಚರ್ಚ್ ಕಂಟ್ರೋಲ್ ಮಾಡ್ತಾ ಇತ್ತು. ನಾಲೆಜ್, ಪವರ್, ಬುಕ್ಸ್, ಈವನ್ ಗವರ್ಮೆಂಟ್ ಅನ್ನು ಕೂಡ. ಈ ಸಮಯದಲ್ಲಿ ಒಬ್ಬ ಲಾ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದ ಆಡಮ್ ವೈಶಾಫ್ಟ್ಗೆ ಈ ಚರ್ಚ್ ಎಲ್ಲವನ್ನು ಕಂಟ್ರೋಲ್ ಮಾಡೋದು ಅಷ್ಟು ಇಷ್ಟ ಇರಲಿಲ್ಲ. ಈವನ್ ದೋ ಆಡಮ್ ವೈಶಾಫ್ಟ್ ಸ್ವತಃ ರೇಸ್ಡ್ ಬೈ ಜೆಸುಯಿಸ್ಟ್ ಆಗಿದ್ದ. ಲಾ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದ ವೈಶಾಫ್ಟ್ ಜ್ಞಾನೋದಯ, ಫ್ರೀಡಮ್ ಆಫ್ ಸ್ಪೀಚ್, ರ್ಯಾಷನಲ್ ಥಿಂಕಿಂಗ್ ಇದನ್ನೆಲ್ಲ ಪ್ರಮೋಟ್ ಮಾಡ್ತಾ ಇದ್ದ. ಹಾಗೂ ಮೂಢನಂಬಿಕೆ, ದಬ್ಬಾಳಿಕೆ ಇದರ ಅಪೋಸ್ ಆಗಿದ್ದ. ಆದ್ರೆ ಆಗಿನ ಕಾಲದಲ್ಲಿ ಏನಂದ್ರೆ ಚರ್ಚ್ ನ ವಿರೋಧವಾಗಿ ಮಾತನಾಡೋದು ತುಂಬಾ ಡೇಂಜರಸ್ ಆಗಿತ್ತು. ಇದಕ್ಕೋಸ್ಕರ ವೈಶಾಫ್ಟ್ ಏನ್ ಮಾಡ್ತಾನೆ, ತನ್ನದೇ 4 ಸ್ಟೂಡೆಂಟ್ ಅನ್ನು ಜೋಡಿಸಿ ತನ್ನ ಜೊತೆ ಒಂದು ಸೀಕ್ರೆಟ್ ಆಗಿ ಒಂದು ಗ್ರೂಪ್ ಅನ್ನು ಕ್ರಿಯೇಟ್ ಮಾಡ್ತಾನೆ. ಇದರ ಹೆಸರಿಡ್ತಾನೆ ದ ಆರ್ಡರ್ ಆಫ್ ದ ಇಲ್ಯುಮಿನಾಟಿ ಅಂತ. ಇದೇ ದಿನ ಆಕ್ಚುಲಿ ಇಲ್ಯುಮಿನಾಟಿ ಅನ್ನೋ ಹೆಸರಿನೊಂದು ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿದ್ದು. ಅದು ಯಾಕೆ ಸೀಕ್ರೆಟ್ ಆಗಿ ಕ್ರಿಯೇಟ್ ಮಾಡಿದೆ ಅಂತ ನಿಮ್ಗೆ ಗೊತ್ತಿದೆ, ಬಿಕಾಸ್ ಆಫ್ ಚರ್ಚ್. ಈ ಇಲ್ಯುಮಿನಾಟಿ ಅನ್ನೋ ಹೆಸರೇನಿದೆ, ಈ ಒಂದು ವರ್ಡ್ ಏನಿದೆ, ಇದನ್ನು ಲ್ಯಾಟಿನ್ ವರ್ಡ್ ಇಲ್ಯುಮಿನೇರ್ ನಿಂದ ತಗೊಂಡಿರೋದು. ಇದರ ಅರ್ಥ ಎನ್ಲೈಟನ್ಡ್ ಅಂತ, ಅಂದ್ರೆ ಜ್ಞಾನೋದಯ ಆದವರು. ಇವರ ಮಿಷನ್ ಸಿಂಪಲ್ ಆಗಿತ್ತು, ಸ್ಲೋಲಿ ಜನರನ್ನು ಎಜುಕೇಟ್ ಮಾಡಿ ಒಂದು ಇನ್ಫ್ಲೂಯೆನ್ಸ್ ಅನ್ನು ಎಸ್ಟಾಬ್ಲಿಷ್ ಮಾಡೋದು ಹಾಗೂ ಇಡೀ ಸೊಸೈಟಿಯನ್ನು ರೀಶೇಪ್ ಮಾಡೋದು. ಹೀಗೆ ಆಗೋದಕ್ಕೆ ಕೂಡ ಶುರು ಆಯ್ತು. ಮುಂದಿನ ಕೆಲವು ವರ್ಷದಲ್ಲಿ ಈ ಇಲ್ಯುಮಿನಾಟಿ ಅನ್ನೋ ಗ್ರೂಪ್ ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗೋದಕ್ಕೆ ಶುರು ಆಯ್ತು. ಬರೀ ಜರ್ಮನಿಯಲ್ಲಿ ಅಂತಲ್ಲ, ಯುರೋಪ್ ನ ಬೇರೆ ಕಡೆನು, ಲೈಕ್ ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್, ಇಟಲಿ, ಆಸ್ಟ್ರಿಯಾ, ಈ ಎಲ್ಲ ಕಡೆ. ಆಡಮ್ ವೈಶಾಫ್ಟ್ ತುಂಬಾ ವಿಷನರಿ ಆಗಿದ್ದ. ಆದ್ರೆ ಒಂದು ಕೊರತೆ ಇತ್ತು, ಅದೇನಂದ್ರೆ ಈ ಇಲ್ಯುಮಿನಾಟಿ ಗ್ರೂಪ್ ಅಲ್ಲಿ ಅಷ್ಟು ಡಿಸಿಪ್ಲಿನ್ ಇರ್ಲಿಲ್ಲ ಹಾಗೂ ಲೀಡರ್ಶಿಪ್ ಅಲ್ಲೂ ಸ್ವಲ್ಪ ಕೊರತೆ ಇತ್ತು. ಇದೇ ಹೊತ್ತಲ್ಲಿ ಒಬ್ಬ ಕೀ ಫಿಗರ್ ಎಂಟರ್ ಆಗ್ತಾನೆ, ಬ್ಯಾರಾನ್ ಅಡಾಲ್ಫ್ ನಿಗೆ ಅಂತ. ಇವನು ಆಲ್ರೆಡಿ ಫ್ರೀ ಮೇಸನ್ಸ್ ಅನ್ನೋ ಒಂದು ಸೀಕ್ರೆಟ್ ಸೊಸೈಟಿಯಲ್ಲಿ ಇದ್ದವನು. ಇವನಿಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇತ್ತು, ಹೇಗೆ ಈ ಸೀಕ್ರೆಟ್ ಸೊಸೈಟೀಸ್ ಗಳು ಆಪರೇಟ್ ಆಗುತ್ತೆ, ಯಾವ ಥರ ಕೋಡೆಡ್ ಮೆಸೇಜ್ ಅನ್ನು ಯೂಸ್ ಮಾಡಿ ಕಮ್ಯುನಿಕೇಟ್ ಮಾಡಬೇಕು, ಯಾವ ಥರ ಸಿಂಬೋಲಿಸಮ್ ಅನ್ನು ಇಟ್ಕೋಬೇಕು, ಹಾಗೂ ಯಾವ ಥರ ಈ ಒಂದು ಸೀಕ್ರೆಟ್ ಗ್ರೂಪ್ ಅನ್ನು ಕಂಟ್ರೋಲ್ ಮಾಡಬೇಕು ಅಂತ ಅವನಿಗೆಲ್ಲ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಇವನ್ ಬಂದ ನಂತರ ಇಲ್ಯುಮಿನಾಟಿ ಗ್ರೂಪ್ಗೆ ಇನ್ನೂ ಹೆಚ್ಚು ಹೆಲ್ಪ್ ಆಗುತ್ತೆ ಹಾಗೂ ಇನ್ನೂ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಈ ಗ್ರೂಪಲ್ಲಿ ಯಾರು ಮಾಮೂಲಿ ಜನರಿರಲಿಲ್ಲ, ಎಲ್ಲ ದೊಡ್ಡ ದೊಡ್ಡ ಪವರ್ಫುಲ್ ಹಾಗೂ ಎಜುಕೇಟೆಡ್ ಜನರಿದ್ದಿದ್ದು. ಪ್ರೊಫೆಸರ್ಸ್, ಜಡ್ಜಸ್, ಪೊಲಿಟಿಷಿಯನ್ಸ್, ಪೊಲೀಸರು, ಡಿಪ್ಲೊಮ್ಯಾಟ್ಸ್ ಹಾಗೂ ಗವರ್ಮೆಂಟ್ ನ ದೊಡ್ಡ ದೊಡ್ಡ ಅಫಿಷಿಯಲ್ಸ್. ಈ ಗ್ರೂಪ್ ಎಸ್ಟಾಬ್ಲಿಷ್ ಆಗಿ ಇದರದೊಂದು ಪೀಕ್ ರೀಚ್ ಆದಾಗ ಇದರಲ್ಲಿ ಆಲ್ಮೋಸ್ಟ್ 2,000 ದೊಡ್ಡ ದೊಡ್ಡ ಪವರ್ಫುಲ್ ಜನರು ಜಾಯಿನ್ ಆಗಿದ್ರು. ಆದ್ರೆ ಈ ಗ್ರೂಪ್ ಹೇಗೆ ಎಕ್ಸ್ಪಾಂಡ್ ಆಗೋದಕ್ಕೆ ಶುರು ಆಯ್ತು, ಆವಾಗ ಇದರ ಸೀಕ್ರೆಟ್ ಕೂಡ ಲೀಕ್ ಆಗೋದಕ್ಕೆ ಶುರು ಆಯ್ತು. ಈ ತರದೊಂದು ಗ್ರೂಪ್ ಇದೆ, ಇದು ದಿನ ಪ್ರತಿದಿನ ತುಂಬಾ ವೇಗವಾಗಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ಆಗಿನ ಬ್ರಿವೇರಿಯಾದ ಒಂದು ರೂಲರ್ಗೂ ಈ ವಿಷಯ ಅವನ ಕಿವಿಗೆ ಬಿದ್ದ್ಬಿಡುತ್ತೆ. ಆ ರೂಲರ್ನ ಹೆಸರು ಕಾರ್ಲ್ ಥಿಯೋಡರ್ ಅಂತ. ಇವನು ಪಕ್ಕಾ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಆಗಿದ್ದ. ಇದು ಬರೀ ಕ್ರಿಶ್ಚಿಯಾನಿಟಿ ಅಂತ ಅಲ್ಲ, ನೀವು ಯಾವುದೇ ರಿಲಿಜಿಯನ್ ನ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಇಂತಹದೊಂದು ಗ್ರೂಪ್ ಡೆಫಿನೆಟ್ಲಿ ಒಂದು ಥ್ರೆಟ್ ಆಗಿದೆ. ಸ್ಪೆಷಲಿ ವರ್ಲ್ಡ್ ನ ತುಂಬಾ ದೊಡ್ಡ ದೊಡ್ಡ ಪವರ್ಫುಲ್ ಜನರು ಅಗೇನ್ಸ್ಟ್ ಅಲ್ಲಿ ನಿಂತಿದ್ರೆ. 1784 ಬರ್ತಿದ್ದಾಗೆ ಕಾರ್ಲ್ ಥಿಯೋಡರ್ ಒಂದು ಅನೌನ್ಸ್ಮೆಂಟ್ ಮಾಡ್ಬಿಡ್ತಾನೆ, ಅವನ ರಾಜ್ಯದಲ್ಲಿ ಈ ತರಹದ ಯಾವುದೇ ಸೀಕ್ರೆಟ್ ಗ್ರೂಪ್ ಗಳು ಆಪರೇಟ್ ಆಗುವಾಗಿಲ್ಲ ಅಂತ. ಅಂದ್ರೆ ಅದನ್ನು
ಕಂಪ್ಲೀಟ್ಲಿ ಬ್ಯಾನ್ ಮಾಡಿದ್ದ. ಆದರೆ ಈ ಒಂದು ಡಿಸಿಷನ್ ಅವರನ್ನು ನಿಲ್ಲಿಸುವುದಕ್ಕೆ ಸಾಕಾಗುವುದಿಲ್ಲ. ಅದಕ್ಕೋಸ್ಕರ ಮಾರನೇ ವರ್ಷ ಅಂದರೆ 1785ರಲ್ಲಿ ಇವನು 1 by 1 ಈ ಇಲ್ಯುಮಿನಾಟಿ ಗ್ರೂಪ್ನ ಏನು ಮೆಂಬರ್ಸ್ ಇದ್ದಾರೆ ಅವರನ್ನು ಹಂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವರ ಮನೆಗಳಿಗೆ ನುಗ್ಗಿ ಅವರನ್ನು ಅರೆಸ್ಟ್ ಮಾಡೋದು, ಅವರ ಡಾಕ್ಯುಮೆಂಟ್ಗಳನ್ನು ಸೀಸ್ ಮಾಡೋದು, ಇಂಟರೋಗೇಟ್ ಮಾಡೋದು, ಇದನ್ನೆಲ್ಲ ಮಾಡ್ತಾನೆ. ಇದನ್ನೆಲ್ಲ ಮಾಡಿದಾಗ ಅವನಿಗೆ ಕೆಲವು ಮೈಂಡ್ ಬ್ಲೋವಿಂಗ್ ಡಾಕ್ಯುಮೆಂಟ್ ಸಿಗುತ್ತೆ, ಕೆಲವು ಕೋಡೆಡ್ ಮೆಸೇಜಸ್ ಸಿಗುತ್ತೆ, ಹಾಗೂ ಪೊಲಿಟಿಕಲ್ ಸ್ಟ್ರಾಟಜೀಸ್ಗಳು ಗೊತ್ತಾಗುತ್ತೆ. ಈ ಇಲ್ಯುಮಿನಾಟಿ ಗ್ರೂಪ್ ಏನಿದೆ ಇದೊಂದು ರೆವಲ್ಯೂಷನ್ ಮಾಡೋದ್ರಲ್ಲಿ ಇತ್ತು ಅಂತ ಅವರಿಗೊಂದು ಕನ್ಫರ್ಮೇಶನ್ ಸಿಗುತ್ತೆ. ಹಾಗೂ ಕೆಲವು ಜನರ ಹೆಸರನ್ನು ಪಬ್ಲಿಕ್ ಮಾಡಿಬಿಡ್ತಾನೆ, ನೋಡಿ ಇವರು ದೇಶದ್ರೋಹಿಗಳು, ಯಾವ ತರ ನಮ್ಮ ಹಾಗೂ ನಮ್ಮ ಧರ್ಮದ ವಿರುದ್ಧವಾಗಿ ಪ್ಲಾನಿಂಗ್ ಮಾಡ್ತಾ ಇದ್ರು ಅಂತ. ಅಷ್ಟೇ ಅಲ್ಲ, ಈ ಆಡಮ್ ವೈಶಾಫ್ಟ್ ನನ್ನು ಕಾಲೇಜಿನಿಂದ ಡಿಸ್ಮಿಸ್ ಮಾಡಿ ದೇಶದಿಂದ ತಡಿಪಾರೆ ಮಾಡಿಬಿಡ್ತಾನೆ. ತನ್ನ ಮುಂದಿನ ದಿನಗಳಲ್ಲಿ ಆಡಮ್ ವೈಶಾಫ್ಟ್ ಪುಸ್ತಕಗಳನ್ನು ಬರೆಯೋದ್ರಲ್ಲಿ ಹಾಗೂ ತನ್ನನ್ನು ಡಿಫೆಂಡ್ ಮಾಡೋದ್ರಲ್ಲೇ ಕಳೆದು ಬಿಡ್ತಾನೆ. ಹೇಗೆ ಚರ್ಚ್ ಏನು ಮಾಡಿತ್ತು ಹಾಗೂ ಹೇಳಿತ್ತು ಅದು ಅವನ ಪ್ಲಾನಿಂಗ್ ಆಗಿರಲಿಲ್ಲ ಅಂತ. ಬೈ ದ ಎಂಡ್ ಆಫ್ 1780s ಈ ಇಲ್ಯುಮಿನಾಟಿ ಅನ್ನೋ ಹೆಸರಿನ ಗ್ರೂಪ್ ಏನಿದೆ ಇದು ಕಂಪ್ಲೀಟ್ಲಿ ನಾಶ ಆಗಿತ್ತು. ಅವರದೊಂದು ನಾಮು ನಿಶಾನು ಉಳಿದಿರಲಿಲ್ಲ. ಆದರೆ ಪ್ರಶ್ನೆ ಏನಂದ್ರೆ, ನಿಜವಾಗ್ಲೂ ಇಲ್ಯುಮಿನಾಟಿ ಗ್ರೂಪ್ ಎಂಡ್ ಆಗಿತ್ತಾ, ಅಥವಾ ಅವರು ತಮ್ಮ ತಪ್ಪುಗಳಿಂದ ಕಲಿತು ಇನ್ನೂ ಹೆಚ್ಚು ಸೀಕ್ರೆಟ್ ಆಗಿ ಇರೋದಕ್ಕೆ ಶುರು ಮಾಡಿದ್ರು? ಈ ಒಂದು ಪ್ರಶ್ನೆಯಿಂದನೇ ಕಂಪ್ಲೀಟ್ ಸೀನ್ ಚೇಂಜ್ ಆಗೋದು. ಹಾಗೂ ಇದೇ ಒಂದು ಪ್ರಶ್ನೆಯಿಂದ ಈ ಇಂಟರ್ನೆಟ್ ಯುಗದ ಒನ್ ಆಫ್ ದ ಬಿಗ್ಗೆಸ್ಟ್ ಕಾನ್ಸ್ಪಿರಸಿ ಥಿಯರಿ ಹುಟ್ಟೋದು. 1789ರಿಂದ 1799 ನಡುವಲ್ಲಿ ಯುರೋಪಲ್ಲೊಂದು ಕ್ರೇಜಿ ಸೀನ್ ನಡೆದಿತ್ತು. ಫ್ರಾನ್ಸ್ ಅಲ್ಲೇ ಆಗಿನ ಕಾಲದಲ್ಲಿ ತುಂಬಾ ದಬ್ಬಾಳಿಕೆ ನಡೀತಾ ಇತ್ತು. ಹಾಗೂ ಶ್ರೀಮಂತರು ಆರಾಮಾಗಿ ತನ್ನ ಜೀವನವನ್ನು ಜೀವಿಸ್ತಾ ಇದ್ರು, ಆದ್ರೆ ಬಡವರು ಇನ್ನೂ ಹೆಚ್ಚು ಬಡವರಾಗ್ತಾ ಇದ್ರು. ಅಲ್ಲಿನ ಜನರಲ್ಲಿ ತುಂಬಾ ಸಿಟ್ಟು ಹಾಗೂ ಆಕ್ರೋಶ ತುಂಬಿಕೊಂಡಿತ್ತು ಆಗಿನ ರಾಜನ ಮೇಲೆ ಹಾಗೂ ಅಲ್ಲಿನ ಚರ್ಚ್ಗಳ ಮೇಲೆ. ಇದೇ ಸಿಟ್ಟು ಇವೆನ್ಚುಲಿ ಫ್ರಾನ್ಸ್ ಅಲ್ಲಿ ರೆವಲ್ಯೂಷನ್ಗೆ ಕಾರಣ ಆಗುತ್ತೆ. ಇದು ನಿಜವಾಗ್ಲೂ ತುಂಬಾ ದೊಡ್ಡ ರೆವಲ್ಯೂಷನ್. ಆ ರಾಜ ಮನೆತನದವರನ್ನು ಹಿಡಿದು ಕೊಲೆ ಮಾಡ್ತಾರೆ, ಆ ಫ್ರಾನ್ಸ್ ಅಲ್ಲಿದ್ದ ಚರ್ಚ್ಗಳಿಗೆ ಬೆಂಕಿ ಹಾಕ್ತಾರೆ. ಇವೆನ್ಚುಲಿ ಫ್ರಾನ್ಸ್ ದೇಶದಲ್ಲಿ ನಾಸ್ತಿಕತೆ ಸ್ಪ್ರೆಡ್ ಆಗುತ್ತೆ. ಇದೇ ಸಮಯದಲ್ಲಿ ಒಬ್ಬ ಫ್ರೆಂಚ್ ಪ್ರೀಸ್ಟ್ ಆಬೆ ಅಗೋಸ್ಟಿನ್ ಬ್ಯಾರುವೆಲ್ ಅಂತ ಹೆಸರಿನವನು ಇವನೊಂದು ಪುಸ್ತಕವನ್ನು ರಿಲೀಸ್ ಮಾಡ್ತಾನೆ. ಈ ಪುಸ್ತಕದಲ್ಲಿ ಅವನು ಬರೆದಿದ್ದ ಈ ಫ್ರೆಂಚ್ ರೆವಲ್ಯೂಷನ್ ಆಗೋದಕ್ಕೆ ಕಾರಣ ಜನರ ಫೀಲಿಂಗ್ಸ್ ಅಲ್ಲ, ಅವರಲ್ಲಿ ಈ ಫೀಲಿಂಗ್ಸ್ ಅನ್ನು ಇಲ್ಯುಮಿನಾಟಿಯೇ ಹುಟ್ಟಿಸಿರೋದು ಅಂತ. ಅಂದ್ರೆ ಇಲ್ಯುಮಿನಾಟಿ ಅವರನ್ನು ಮ್ಯಾನಿಪುಲೇಟ್ ಮಾಡಿ ಈ ತರ ಆಕ್ರೋಶ ಬಂದು ಈ ರೆವಲ್ಯೂಷನ್ ಮಾಡೋದಕ್ಕೆ ಅವರೇ ಪ್ಲಾನ್ ಮಾಡಿರೋದು ಅಂತ ಹೇಳ್ತಾನೆ. ಈ ಇಲ್ಯುಮಿನಾಟಿ ಗ್ರೂಪ್ ಎಂಡ್ ಆದ ನಂತರ ತುಂಬಾ ದೊಡ್ಡ ಒಂದು ಕಾನ್ಸ್ಪಿರಸಿ ಥಿಯರಿ ಏನ್ ಬಂತು, ಅದು ಈ ಪ್ರೀಸ್ಟ್ ನ ಮೂಲಕನೇ ಬಂದಿರೋದು. ಅವನೇ ಹೇಳಿದ್ದು ಈ ಇಲ್ಯುಮಿನಾಟಿ ಅವತ್ತು ಜರ್ಮನಿಯಲ್ಲಿ ಎಂಡ್ ಆಗಿರ್ಲಿಲ್ಲ, ಅವರು ಸೀಕ್ರೆಟ್ ಆಗಿ ಗ್ರೋ ಆದ್ರು ಹಾಗೂ ಈ ಫ್ರೆಂಚ್ ರೆವಲ್ಯೂಷನ್ ಅನ್ನು ಮಾಡಿದ್ರು ಅಂತ. ನನ್ಗೆ ಗೊತ್ತಿಲ್ಲ, ಅದು ಆಗಿರ್ಬೋದು ಆಗದೇ ಇರ್ಬೋದು, ಆದ್ರೆ ಅವತ್ತು ಫ್ರಾನ್ಸ್ ಅಲ್ಲಿ ಏನ್ ನಡೀತು ನೋಡಿ, ಅದು ಡೆಫಿನೆಟ್ಲಿ ಇಲ್ಯುಮಿನಾಟಿಯ ಗೋಲ್ ಜೊತೆ ಮ್ಯಾಚ್ ಆಗುತ್ತೆ. ಇದೇ ಪುಸ್ತಕ ರಿಲೀಸ್ ಆದ ನಂತರ ಈ ಕಾನ್ಸ್ಪಿರಸಿ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ಪೆಷಲಿ ರಿಲಿಜಿಯಸ್ ಗ್ರೂಪ್ಗಳಲ್ಲಿ. ಇದು ಆಕ್ಚುಯಲ್ ಹಿಸ್ಟ್ರಿ ಆಗಿತ್ತು ಇಲ್ಯುಮಿನಾಟಿದ್ದು. ಆನ್ ಪೇಪರ್ಸ್ ಅಥವಾ ಅಫಿಷಿಯಲಿ ಇಲ್ಯುಮಿನಾಟಿ ಅನ್ನೋ ಹೆಸರಿನ ಗ್ರೂಪ್ ಎಕ್ಸಿಸ್ಟೇ ಆಗೋದಿಲ್ಲ ಇವತ್ತು. ಈ ಇಲ್ಯುಮಿನಾಟಿ ಹೆಸರಿನ ಗ್ರೂಪ್ ಏನಿತ್ತು ಇದು 1785 ಈ ಟೈಮಲ್ಲೇ ಎಂಡ್ ಆಗಿತ್ತು ಅಂತ. ಈ ವಿಡಿಯೋಲಿ ಇಷ್ಟರವರೆಗೆ ನಿಮಗೆ ಇಲ್ಯುಮಿನಾಟಿ ಅಂದರೆ ಏನು, ಅದು ಎಲ್ಲಿ ಸ್ಟಾರ್ಟ್ ಆಗಿದ್ದು, ಅವರ ಐಡಿಯಾಲಜಿ ಏನು, ಅವರ ಪ್ಲ್ಯಾನ್ಸ್ ಏನು, ಹಾಗೂ ಅವರು ಹೇಗೆ ಬ್ಯಾನ್ ಆದರು ಅಂತ ನಿಮ್ಗೆ ಗೊತ್ತಾಯಿತು. ಈಗ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಬರ್ತಾ ಇರ್ಬೋದು, ಇಷ್ಟೆಲ್ಲ ಕಾನ್ಸ್ಪಿರಸಿ ಥಿಯರಿ ಎಲ್ಲ ಇದೆ ಅಲ್ವಾ, ಈ ಸೆಲೆಬ್ರಿಟೀಸ್, ಹ್ಯಾಂಡ್ ಸೈನ್ಸ್, ಸಿಂಬಲಿಸಮ್, ಈ ಪವರ್ ಕಂಟ್ರೋಲ್ ಇದರ ಬಗ್ಗೆ ಎಲ್ಲ ಇದೆಲ್ಲ ಯಾವಾಗ ಬರುತ್ತೆ? ನೋಡಿ, ಆಲ್ಮೋಸ್ಟ್ 250 ವರ್ಷ ಆಯಿತು ಇಲ್ಯುಮಿನಾಟಿ ಎಕ್ಸಿಸ್ಟೆನ್ಸ್ಗೆ ಬಂದು. ಅವರು ಎಕ್ಸಿಸ್ಟೆನ್ಸ್ಗೆ ಬಂದು ಬರೀ ಕೆಲವೇ ವರ್ಷದಲ್ಲಿ ಇಷ್ಟೆಲ್ಲ ಕೇಯಾಸ್, ಇಷ್ಟೆಲ್ಲ ಪಾಪ್ಯುಲರ್ ಆಗಿ ಹಾಗೂ ಇಷ್ಟು ದೊಡ್ಡ ರೆವಲ್ಯೂಷನ್ ಎಲ್ಲ ಮಾಡಿದ್ರೆ ಇವತ್ತಿಗೆ 250 ವರ್ಷ ಆಯಿತು. ಹಾಗಾದರೆ ಇಮ್ಯಾಜಿನ್ ಮಾಡಿ ಈ ಇಲ್ಯುಮಿನಾಟಿ ಎಷ್ಟು ಗ್ರೋ ಆಗಿರ್ಬೋದು ಹಾಗೂ ಯಾವ ಥರದ ಪವರ್ ಅವ್ರ ಕೈಯಲ್ಲಿ ಇರ್ಬೋದು ಅಂತ. ಇದು ನಾನು ಹೇಳ್ತಾ ಇರೋದಲ್ಲ, ಇದು ಕಾನ್ಸ್ಪಿರಸಿ ಥಿಯರಿಸ್ಟ್ ಹೇಳ್ತಾ ಇರೋದು. ಅವರ ಪ್ರಕಾರ ಇಲ್ಯುಮಿನಾಟಿ ಬರೀ ಒಂದು ಸೀಕ್ರೆಟ್ ಗ್ರೂಪ್ ಅಲ್ಲ, ಈಗ ಗವರ್ಮೆಂಟ್ಸ್, ಬ್ಯಾಂಕ್ಸ್, ಮೀಡಿಯಾ, ಎಜುಕೇಷನ್ ಎಲ್ಲ ಮನುಷ್ಯರ ಈ ಮೈಂಡ್ ಏನಿದೆ ಅದನ್ನು ಇಲ್ಯುಮಿನಾಟಿಯೇ ಕಂಟ್ರೋಲ್ ಮಾಡ್ತಾ ಇದೆ ಅಂತ. ನೋಡಿ, ನಾನು ಎಕ್ಸೆಪ್ಟ್ ಮಾಡೋದಿಲ್ಲ, ನಾನು ಡಿನೈಯೂ ಮಾಡೋದಿಲ್ಲ. ಈ ಕಾನ್ಸ್ಪಿರಸಿ ಥಿಯರೀಸ್ ಏನಿದೆ ಇದು ಡೆಫಿನೆಟ್ಲಿ ತುಂಬಾ ಕನ್ವಿನ್ಸಿಂಗ್ ಆಗಿದೆ. ಯಾಕಂದ್ರೆ ನನಗೂ ನಿಮಗೂ ಎಲ್ಲರಿಗೂ ಕಾಣಿಸ್ತಾ ಇದೆ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಅದು ಇಲ್ಯುಮಿನಾಟಿನೇನ ಅಥವಾ ಬೇರೆ ಏನಾದರೂ ಇದೆಯಾ ಅದು ಗೊತ್ತಿಲ್ಲ. ಈ ಬಿಲೀವರ್ಸ್ ಪ್ರಕಾರ ಈ ಸೆಲೆಬ್ರಿಟೀಸ್ ಏನಿದ್ದಾರೆ ಅವರು ಸಡನ್ ಆಗಿ ಫೇಮಸ್ ಆಗಿಬಿಡ್ತಾರಲ್ವಾ, ಅದರ ಹಿಂದೆ ಇಲ್ಯುಮಿನಾಟೀಸ್ ಅವರ ಕೈವಾಡ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಯುಮಿನಾಟೀಸ್ ಇಂಥ ಜನರನ್ನು ಹಿಡಿದು ಫಸ್ಟ್ ಅವರನ್ನು ಫೇಮಸ್ ಮಾಡ್ತಾರೆ ಹಾಗೂ ಅವ್ರಿಗೆ ಏನ್ ಬೇಕು ಅದನ್ನು ಕೊಡ್ತಾರೆ, ನಂತರ ಅವರ ಥ್ರೂ ಇವರ
ಪ್ರೋಪಗಾಂಡವನ್ನು ಸ್ಪ್ರೆಡ್ ಮಾಡ್ತಾರೆ ಹಾಗೂ ಅವರನ್ನು ಇವರ ಕೆಲಸಕ್ಕೆ ಬಳಸ್ಕೊಳ್ತಾರೆ ಅಂತ. ಇನ್ನು ಕೆಲವು ಎಕ್ಸ್ಟ್ರೀಮ್ ಥಿಯರೀಸ್ಗಳ ಪ್ರಕಾರ ಈ ಸೆಲೆಬ್ರಿಟೀಸ್ ಏನಿದ್ದಾರೆ ಇವರು ತಮ್ಮ ಆತ್ಮವನ್ನೇ ಇಲ್ಯುಮಿನಾಟಿಸ್ಗೆ ಸೇಲ್ ಮಾಡ್ತಾರೆ. ಅಂದ್ರೆ ಅವರ ಎಲ್ಲಾ ಕಂಟ್ರೋಲ್ ಈ ಇಲ್ಯುಮಿನಾಟಿಸ್ಗಳ ಕೈಯಲ್ಲೇ ಇರುತ್ತೆ. ಎಲ್ಲರದಲ್ಲ, ಆದ್ರೆ ಕೆಲವು ಸೆಲೆಬ್ರಿಟೀಸ್ ಇತ್ತು. ಇಲ್ಲದಿದ್ರು ಈ ಹಾಲಿವುಡ್ ಅಲ್ಲಿ ನೀವು ಕರೆಕ್ಟ್ ಆಗಿ ನೋಟಿಸ್ ಮಾಡಿದ್ರೆ ನಿಮ್ಗೆ ಒಂದು ಪ್ಯಾಟರ್ನ್ ಪದೇ ಪದೇ ಆಗೋದು ಕಾಣಿಸುತ್ತೆ. ಎಲ್ಲರೂ ಒಂದೇ ದಿಕ್ಕಿನ ಕಡೆಗೆ ಹೋದಾಗೆ ನಿಮ್ಗೆ ಕಾಣಿಸುತ್ತೆ. ನಿಮ್ಗೆ ಕೆಲವು ಇನ್ಸಿಡೆಂಟ್ ಬಗ್ಗೆ ನಾನು ಹೇಳ್ತೀನಿ. ಈ ಇನ್ಸಿಡೆಂಟ್ಗಳನ್ನು ಹೆವಿಲಿ ಕಾನ್ಸ್ಪಿರಸಿ ಥಿಯರಿಸ್ಟ್ಗಳ ಮೂಲಕ ಯೂಸ್ ಮಾಡಲಾಗಿದೆ ಟು ಪ್ರೂಫ್ ಇಲ್ಯುಮಿನಾಟಿಸ್ ಎಕ್ಸಿಸ್ಟೆನ್ಸ್. ಇಲ್ಯುಮಿನಾಟಿ ಅಂದ ತಕ್ಷಣವೇ ಸೆಲೆಬ್ರಿಟೀಸ್ಗಳಲ್ಲಿ ಫಸ್ಟ್ ಹೆಸರು ಬರುವುದು ಬಿಯಾನ್ಸೆ ಹಾಗೂ ಅವಳ ಗಂಡ ಜೇಜಿದ್ದು ಒಂದು ಮ್ಯೂಸಿಕ್ ಲೇಬಲ್ ಇದೆ. ಇದರ ಹೆಸರು ರಾಕ್ ನೇಷನ್ ಅಂತ. ಈ ಲೇಬಲ್ ನ ಒಂದು ಚಿಹ್ನೆ ಇದೆ, ಈ ತರ ಟ್ರಯಾಂಗಲ್ ಮಾಡಿ ತೋರಿಸೋದು ಅಥವಾ ಆ ಟ್ರಯಾಂಗಲ್ ಅನ್ನು ಕಣ್ಣಿನ ಹತ್ರ ಹೀಗೆ ಇಟ್ಟು ತೋರಿಸೋದು. ಇದೇ ಸೇಮ್ ಸಿಂಬಲ್ $US ಅಲ್ಲೂ ಇದೆ ಹಾಗೂ ಇದೇ ಸೇಮ್ ಸಿಂಬಲ್ ಅನ್ನು ಬಿಯಾನ್ಸೆ ಸ್ಟೇಜ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡುವಾಗೆಲ್ಲ ಪದೇ ಪದೇ ತೋರಿಸಿದಾಳೆ. ಈ ಚಿಹ್ನೆಯನ್ನು ಐ ಆಫ್ ಪ್ರಾವಿಡೆನ್ಸ್ ಅಂತ ಕರೀತಾರೆ. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಇದರ ಅರ್ಥ ದೇವರು ಎಲ್ಲರನ್ನು ನೋಡ್ತಾ ಇದ್ದಾರೆ ಅಂತ. ಇದು ಇವತ್ತಿಂದಲ್ಲ, ಏನ್ಷಿಯಂಟ್ ಈಜಿಪ್ಷಿಯನ್ಗಳ ಕಾಲದಿಂದನೂ ಈ ಚಿಹ್ನೆ ಯೂಸ್ ಆಗ್ತಾ ಇದೆ. ಇದನ್ನು ಇಲ್ಯುಮಿನಾಟಿಸ್ಗಳು ಕ್ರಿಯೇಟ್ ಮಾಡಿರೋದಲ್ಲ, ಆದರೆ ಇದನ್ನು ಹೆವಿಲಿ ಇಲ್ಯುಮಿನಾಟಿಸ್ ಜೊತೆ ಲಿಂಕ್ ಮಾಡ್ತಾರೆ ಜನರು. ಇಲ್ಯುಮಿನಾಟಿಗಳಲ್ಲಿ ಇದರ ಅರ್ಥ ಪವರ್ಫುಲ್ ಜನರು ನಿಮ್ಮನ್ನು ನೋಡ್ತಾ ಇದ್ದಾರೆ ಹಾಗೂ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ. ಅದಲ್ಲದೆ ಜೇಜಿಯ ಲೇಬಲ್ ಏನಿದೆ ರಾಕ್ ನೇಷನ್ ROC, ಇದನ್ನು ರಾಕಫೆಲ್ಲರ್ ಫ್ಯಾಮಿಲಿ ಜೊತೆ ಕನೆಕ್ಟ್ ಮಾಡ್ತಾರೆ. ಹೇಳ್ತಾರೆ ರಾಕಫೆಲ್ಲರ್ ಫ್ಯಾಮಿಲಿ ಇಡೀ ವರ್ಲ್ಡ್ ಅನ್ನೇ ಕಂಟ್ರೋಲ್ ಮಾಡುತ್ತೆ ಅಂತ. ಇವರಷ್ಟು ಪವರ್ಫುಲ್ ಹಾಗೂ ರಿಚ್ ಆಗಿದ್ದಾರೆ ಅಂತ. ಅವರು ಅಷ್ಟು ಪವರ್ಫುಲ್, ಅಷ್ಟು ರಿಚ್ ಆಗಿದ್ದಾರೆ ಇಲ್ಲ ಗೊತ್ತಿಲ್ಲ, ಆದ್ರೆ USA ಅಲ್ಲಿ ಇವರು ಒನ್ ಆಫ್ ದ ವೆಲ್ತಿಯೆಸ್ಟ್ ಫ್ಯಾಮಿಲಿ ಆಗಿದ್ದಾರೆ ಹಾಗೂ ಡೆಫಿನೆಟ್ಲಿ ಅವರ ಹತ್ರ ಇನ್ಫ್ಲೂಯೆನ್ಸ್ ಇದೆ ತುಂಬಾ. ಆದ್ರೆ ಆ ಲೆವೆಲ್ಗೆ ಇದೆಯಾ ಇಲ್ಲ ಅದು ಗೊತ್ತಿಲ್ಲ. ಇದಲ್ಲದೆ ಇನ್ನೊಂದು ಸಿಂಬಲ್ ಇದೆ, ಕೈಯಲ್ಲಿ ಚಿಹ್ನೆ ಮಾಡಿ ಕಣ್ಣಿನ ಹತ್ರ ಇಡೋದು ಅಥವಾ ಕಣ್ಣನ್ನು ಕ್ಲೋಸ್ ಮಾಡಿ ನೋಡೋದು. ಇದರ ಅರ್ಥ ಏನಂದ್ರೆ ಐ ಸಿ ಯು, ಅಂದ್ರೆ ನಾನು ನಿನ್ನ ನೋಡ್ತಾ ಇದ್ದೀನಿ. ಈ ಸಿಂಬಲ್ ಏನಿದೆ ಇದನ್ನು ಲೆಕ್ಕ ಇಲ್ಲದಷ್ಟು ಸೆಲೆಬ್ರಿಟೀಸ್ ಮಾಡಿದ್ದಾರೆ. ಇದನ್ನು ಇಲ್ಯುಮಿನಾಟಿ ಜೊತೆ ಲಿಂಕ್ ಮಾಡ್ತಾರೆ. ಇದು ಯಾಕಂದ್ರೆ ಓವರ್ ಆಲ್ ಏನ್ ಹೇಳುದಂದ್ರೆ ಇಲ್ಯುಮಿನಾಟಿಸ್ ಹಾಗೂ ಅದರ ಗ್ರೂಪ್ ಮೆಂಬರ್ ಪದೇ ಪದೇ ನಮ್ಗೊಂದು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ. ನಾನು ನಿನ್ನ ನೋಡ್ತಾ ಇದ್ದೀನಿ, ನಾನು ನಿನ್ನ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಹೀಗೆ ಮತ್ತೊಂದಿದೆ, ಅದೇನಂದ್ರೆ ಸ್ಟ್ರೇಂಜ್ ಫ್ಯಾಷನ್, ರಾಕ್ಷಸರ ತರ ಕಾಣೋದು, ಈವೆಲ್ ತರ ಮಾಡೋದು, ಬಿಹೇವ್ ಮಾಡೋದು. ಇದನ್ನ ನಾನು ಹೆಚ್ಚು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನನ್ನ ಪ್ರಶ್ನೆ ಏನಂದ್ರೆ ವೈ, ಯಾಕೆ ಅವ್ರು ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಅದಲ್ಲದೆ ಕಾನ್ಯೆ ವೆಸ್ಟ್ ಅಂತ ಒಬ್ಬ ರ್ಯಾಪರ್ ಹಾಗೂ ಮ್ಯೂಸಿಕ್ ಪ್ರೊಡ್ಯೂಸರ್ ಇದ್ದಾನೆ. ಇವನು ಸ್ವತಃ ಮುಂದೆ ಬಂದು ಪಬ್ಲಿಕ್ ಅಲ್ಲಿ ಹೇಳಿದ್ದ, ಜೇಜಿ ಹಾಗೂ ಬಿಯಾನ್ಸೆಯನ್ನು ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಆದರೆ ನನ್ನನ್ನು ಕಂಟ್ರೋಲ್ ಮಾಡೋದಕ್ಕೆ ಬಿಡೋದಿಲ್ಲ, ನಾನು ಇಲ್ಯುಮಿನಾಟಿ ಮೆಂಬರ್ ಅಲ್ಲ ಅಂತ. ಅವನು ಈ ತರ ಹೇಳಿದ ನಂತರ ಗೊತ್ತಿದ ಏನಾಯ್ತು? ಅವನನ್ನು ಹಾಸ್ಪಿಟಲ್ಲಿ ಅಡ್ಮಿಟ್ ಮಾಡಿ ಮೆಂಟಲಿ ಅನ್ಸ್ಟೇಬಲ್ ಅಂತ ಹೇಳಲಾಯಿತು. ಬ್ರಿಟ್ನಿ ಸ್ಪಿಯರ್ಸ್ ಅನ್ನೋ ಒಬ್ಳು ಫಿಮೇಲ್ ಸಿಂಗರ್ ಇದ್ದಾಳೆ, ಅವಳ ಜೊತೆನೂ ಇದೇ ತರ ಆಗಿತ್ತು. ಅವಳು ಆಕ್ಚುಲಿ US ಕೋರ್ಟಲ್ಲೇ ಹೋಗಿ ಹೇಳಿದ್ಲು, ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನನ್ನಿಂದ ನನ್ನದಾದ ಒಂದು ಸಣ್ಣ ಡಿಸಿಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ನಮ್ಗೆಲ್ಲರಿಗೂ ಗೊತ್ತಿರುವ ಮೈಕಲ್ ಜಾಕ್ಸನ್ ಹಲವಾರು ಬಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಹಾಗೂ ಹಾಡುಗಳನ್ನು ಮಾಡಿದ್ದ. ಮೈಕಲ್ ಜಾಕ್ಸನ್ ಹೇಳಿದ್ದ, ಪವರ್ಫುಲ್ ಜನರು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಮನಿಪುಲೇಟ್ ಮಾಡ್ತಾ ಇದ್ದಾರೆ. ಆಲ್ಸೋ ಅವನು ಹೇಳಿದ್ದ, ಈ ಹಿಸ್ಟ್ರಿ ಪುಸ್ತಕಗಳೇನಿದೆ ಅದೆಲ್ಲ ಸುಳ್ಳು, ಮೀಡಿಯಾ ನಮ್ಮನ್ನು ಮನಿಪುಲೇಟ್ ಮಾಡ್ತಾ ಇದೆ ಹಾಗೂ ನಮ್ಮನ್ನು ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ. ಮೈಕಲ್ ಜಾಕ್ಸನ್ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಅದೇನಂದ್ರೆ ಈ ಮ್ಯೂಸಿಕ್ನ ಏನು ಹೆಡ್ ಇದ್ದಾನೆ ಅವನು ಮನುಷ್ಯ ಎಲ್ಲ ರಾಕ್ಷಸ ಅಂತ. ಈ ತರ ಎಲ್ಲ ಅವನು ಸ್ಟೇಟ್ಮೆಂಟ್ ಕೊಟ್ಟ ನಂತರ ಮುಂದೆ ಏನಾಯ್ತು ನಿಮ್ಗೆಲ್ಲರಿಗೂ ಗೊತ್ತಿದೆ. ಅವನ ಸಾವು ಕೂಡ ಒಂದು ಮಿಸ್ಟರಿಯಾಗಿ ಉಳ್ಕೊಂಡಿದೆ ಇವತ್ತಿನವರೆಗೆ. ನಮ್ಮ ಭಾರತದ ಒಬ್ಬ ಸಿಂಗರ್ ಕೂಡ ಇದ್ದಾನೆ, ದಿಲ್ಜಿತ್ ದೋಸಾಂಜ್. ಇವನದ್ದು ರೀಸೆಂಟ್ಲಿ ತುಂಬಾ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಕೈಯಿಂದ ಅದೇ ಪಿರಮಿಡ್ ಸೈನ್ ಅನ್ನು ತೋರಿಸಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಲಾಗಿತ್ತು ಇವನ ಮೂಲಕ. ಈ ಪೋಸ್ಟ್ ಎಲ್ಲ ಯಾವಾಗ ಹಾಕಿದ ಅದೇ ಸೇಮ್ ಟೈಮ್ ಅಲ್ಲಿ ಇವನು ಇಂಟರ್ನ್ಯಾಷನಲ್ ಹಿಟ್ ಆಗಿದ್ದ. ಸಿಯಾನ ಜೊತೆ ಸಾಂಗ್ ಆಗಿರ್ಲಿ ಅಥವಾ ಇಂಟರ್ನ್ಯಾಷನಲ್ ಸ್ಟೇಜ್ ಅಲ್ಲಿ ಅವನ ಪರ್ಫಾರ್ಮೆನ್ಸ್ ಆಗಿರ್ಲಿ ಹಾಗೂ ಹಾಲಿವುಡ್ ಶೋಗಳಲ್ಲಿ ಇಂಟರ್ವ್ಯೂಸ್ ಏನಿದೆ ಅದನ್ನೆಲ್ಲ ಮಾಡ್ತಾ ಇದ್ದ. ಈ ಕಾಂಟ್ರವರ್ಸಿ ಆದಾಗ ದಿಲ್ಜಿತ್ ಹೇಳ್ತಾನೆ, ನನ್ನ ಶೋನ ಹೆಸರು ಇಲ್ಯುಮಿನಾಟಿ ಅಂತ, ಅದಕ್ಕೋಸ್ಕರ ಈ ತರ ಮಾಡಿದೆ ಅಂತ ನಕ್ಕು ಅದನ್ನ ಅಲ್ಲಿಗೆ ಸೈಲೆಂಟ್ ಮಾಡಿಬಿಡ್ತಾನೆ. ಯಾರಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳಿ, ಓಕೆ. ನಿಮ್ಗೆ ಈ ತರ ಏನೋ ಒಂದು ಸಿಂಬಲ್ ತೋರ್ಸೋಕೆ ಇಷ್ಟ ಆಯ್ತು ಮಾಡಿ, ಲಕ್ಷಾಂತರ ಸಿಂಬಲ್ ಇದೆ, ಯಾಕೆ ಅದೇ ಸ್ಪೆಸಿಫಿಕ್ ಸಿಂಬಲ್ ಪದೇ ಪದೇ ರಿಪೀಟ್ ಆಗುತ್ತೆ? ಯಾಕೆ ಒಂದೇ ಪ್ಯಾಟರ್ನ್ ಅನ್ನು ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ? ಪ್ರಶ್ನೆ ಅದಿರುವುದು. ನಾನೇನು ಎಕ್ಸ್ಟ್ರೀಮಿಸ್ಟ್ ತರ, ಕಾನ್ಸ್ಪಿರಸಿ ಥಿಯರಿಸ್ಟ್ ತರ ಏನು ನಿಮ್ಗೆ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಅವರು ಈ ಥರ ಪ್ಲಾನ್ ಮಾಡ್ತಾ ಇದ್ದಾರೆ, ಆ ಥರ ಮಾಡ್ತಾ ಇದ್ದಾರೆ, ಈಗ ಮಾಡ್ತಾರೆ, ಆದ್ಮೇಲೆ ಅದೆಲ್ಲ ಹೇಳೋದಿಲ್ಲ. ಆದರೆ ಈ ಒಂದು ಪ್ಯಾಟರ್ನ್ಸ್ ಏನಿದೆ ಅದು ಪದೇ ಪದೇ ಯಾಕೆ ಬರ್ತಾ ಇದೆ? ಏನಾದರೂ ಅರ್ಥ ಇರಬೇಕಲ್ವಾ? ಮತ್ತೊಂದು ಏನಾದರೂ ಪ್ರಶ್ನೆ ಏನಂದರೆ, ಯಾಕೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಈ ಥರ ಆಗ್ತಾ ಇದೆ?
ಯಾಕೆ ಇಲ್ಯುಮಿನಾಟಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಇದರ ಉತ್ತರ ಸಿಂಪಲ್ ಆಗಿದೆ. ನೀವು ಇಲ್ಯುಮಿನಾಟಿಯನ್ನು ಅಲ್ಲಿಂದ ತೆಗೆದ್ರು ನಾರ್ಮಲಿ ಕೂಡ ನಿಮ್ಗೆ ಏನಾದರೂ ರೆವಲ್ಯೂಷನ್ ಮಾಡೋದಕ್ಕಿದ್ರೆ, ಏನಾದರೂ ಮೆಸೇಜನ್ನು ಮಾಸ್ ಜನರಿಗೆ ಸ್ಪ್ರೆಡ್ ಮಾಡೋದಕ್ಕಿದ್ರೆ, ಅಥವಾ ಸೊಸೈಟಿಯಲ್ಲಿ ಏನಾದರೂ ಚೇಂಜಸ್ ತರೋದಕ್ಕಿದ್ರೆ ಆರ್ಟ್ ಏನಿದೆ ಅದು ಎಲ್ಲಕ್ಕಿಂತ ಒಳ್ಳೆ ಟೂಲ್ ಆಗಿದೆ. ಈ ಥರ 1 by 1 ಇನ್ಸಿಡೆಂಟ್, 1 by 1 ಸೆಲೆಬ್ರಿಟಿಯನ್ನು ನಾನು ಪಾಯಿಂಟ್ ಔಟ್ ಮಾಡೋದಕ್ಕೆ ಹೋಗೋದಿಲ್ಲ. ಆ ಥರ ಮಾಡೋದಕ್ಕೆ ಹೋದರೆ ನಾನು 10 ಗಂಟೆಯ ವಿಡಿಯೋವನ್ನು ಮಾಡಿದ್ರು 5% ಈ ಟಾಪಿಕನ್ನು ಕವರ್ ಮಾಡೋದಕ್ಕಾಗೋದಿಲ್ಲ, ಅಷ್ಟು ದೊಡ್ಡದಿದೆ. ನೋಡಿ, ನಾನು ಕಂಪ್ಲೀಟ್ ಒಂದು ಇವಾಗಿನ ಸ್ಟೋರಿ ಏನಿದೆ ಅದನ್ನು ಸಮ್ಮರೈಸ್ ಮಾಡ್ತೀನಿ. ಇಲ್ಯುಮಿನಾಟಿ ಸ್ಟಾರ್ಟ್ ಆಗಿದ್ದು 1776ರಲ್ಲಿ. ಇದೊಂದು ಸೀಕ್ರೆಟ್ ಗ್ರೂಪ್. ಇದರ ಉದ್ದೇಶ ಇದ್ದಿದ್ದು ಪವರ್, ರಿಲಿಜನ್ ಹಾಗೂ ಕಂಟ್ರೋಲ್ ಅನ್ನು ಚಾಲೆಂಜ್ ಮಾಡೋದು. ನಂತರ ಈ ಗ್ರೂಪ್ ಅನ್ನು ಬ್ಯಾನ್ ಮಾಡಲಾಯಿತು. ಆದರೆ ಪ್ಯಾಟರ್ನ್ಸ್ ಹಾಗೂ ಕಾನ್ಸ್ಪಿರಸಿ ಥಿಯರೀಸ್ ಏನು ಹೇಳ್ತಾ ಇದೆ ಅಂದರೆ, ಇಲ್ಲ, ಈ ಗ್ರೂಪ್ ಇವತ್ತಿಗೂ ಜೀವಂತ ಇದೆ ಹಾಗೂ ಇಡೀ ವರ್ಲ್ಡ್ ಅನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂತ. ಕಾನ್ಸ್ಪಿರಸಿ ಥಿಯರಿಸ್ಟ್ ಏನಿದೆ ಅವರು ಪ್ಯಾಟರ್ನ್ಗಳನ್ನು ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದಾರೆ, ನೋಡಿ ಇವನ್ ಹೀಗೆ ಮಾಡಿದ, ಹಾಗೆ ಮಾಡಿದ ಅಂತ. ಅದಲ್ಲದೆ ಎಲ್ಲ ಇಂಡಸ್ಟ್ರಿ ಹಾಗೂ ಇಡೀ ವರ್ಲ್ಡೇ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಏನು ಸ್ಟ್ರೇಂಜ್ ಫ್ಯಾಷನ್ಸ್ ಬರೋದು, ಈವೆಲ್ ಥರ ಕಾಣೋದು, ಡರ್ಟಿ ಮ್ಯೂಸಿಕ್ ಹಾಗೂ ಡರ್ಟಿ ಲಿರಿಕ್ಸ್ ಸಾಂಗಲ್ಲಿ ಬರೀ ಕೆಟ್ಟ ಕೆಟ್ಟ ವಿಷಯಗಳೇ ಪ್ರಮೋಟ್ ಆಗೋದು. ಈ ಇಲ್ಯುಮಿನಾಟಿ ಅನ್ನೋ ಗ್ರೂಪ್ ಏನಿದೆ ಅದು ರಿಯಲ್ ಆಗಿರ್ಬೋದು, ಆಗದೇ ಇರ್ಬೋದು. ಆದರೆ ಕಂಟ್ರೋಲ್, ಮನಿಪ್ಯುಲೇಷನ್ ಹಾಗೂ ಡಿಸ್ಟ್ರಾಕ್ಷನ್ ಏನಿದೆ ಅದು ರಿಯಲ್ ಆಗಿದೆ. ಅದಕ್ಕೆ ನಿಮಗೆ ಪ್ರೂಫ್ ಬೇಕಾದರೆ ಸಿಂಪ್ಲಿ ನಿಮ್ಮ ಫೋನನ್ನು ಓಪನ್ ಮಾಡಿ ಸ್ಕ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ನೋಟಿಸ್ ಮಾಡೋರಾಗಿದ್ರೆ ನಿಮಗೆ ಮುಂದೆನೇ ಕಾಣ್ಬಿಡುತ್ತೆ. ಈ ವಿಡಿಯೋ ಅಲ್ಲಿ ನನ್ನ ಉದ್ದೇಶ ಇಲ್ಯುಮಿನಾಟಿ ಅನ್ನೋದು ಏನು, ಎಲ್ಲಿ ಸ್ಟಾರ್ಟ್ ಆಗಿದ್ದು ಹಾಗೂ ಅದರ ಹಿಸ್ಟ್ರಿ ಬಗ್ಗೆ ಹೇಳೋದಾಗಿತ್ತು. ಅದು ಇದೆಯಾ ಇಲ್ವಾ ಅದು ನಾನು ಹೇಳೋದಿಲ್ಲ. ಅದಕ್ಕೆ ನೀವು ಸ್ಮಾರ್ಟ್ ಆಗಿದ್ದೀರಾ, ನಿಮ್ಮ ಹತ್ರನೇ ತಲೆ ಇದೆ, ನೀವೇ ಪ್ಯಾಟರ್ನ್ಸ್ ಅನ್ನು ನೋಡಿ ನಿಮ್ಗೆ ಏನು ಬೇಕೋ ಅದನ್ನು ಡಿಸಿಷನ್ ತಗೊಳ್ಳಿ. ಆದರೆ ಡಿಸಿಷನ್ ತಗೊಂಡ್ರೆ ಪ್ಲೀಸ್ ಕಮೆಂಟಲ್ಲಿ ಒಮ್ಮೆ ಹೇಳಿ ನಿಮ್ಗೆ ಏನು ಅನಿಸುತ್ತೆ ಅಂತ. ಸೊ ಇವತ್ತಿನ ವಿಡಿಯೋಲಿ ಇದೇ ಆಗಿತ್ತು. ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಷ್ಟರವರೆಗೆ ಪೀಸ್ ಔಟ್.